ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ಟಾಪಿಕ್ನ ವಿಷಯ, ದೇವರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಯಾವಾಗ ಆರಂಭಿಸುತ್ತಾನೆ, ಅಥವಾ ದೇವರು ಯಾವಾಗ ನಿಮ್ಮ ಒಂದು ಲೈಫಲ್ಲಿ ನ್ಯೂ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾನೆ ಅನ್ನೋಂಥದ್ದು ಇವತ್ತಿನ ಕಾನ್ಸೆಪ್ಟು. ಈ ಕಾನ್ಸೆಪ್ಟನ್ನ ನಾನು ತಗೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ನಿಮ್ಮಲ್ಲಿ ಕೆಲವರು ಒಂದು ಒಳ್ಳೆ ತಿರುವು ಯಾವಾಗ ಸಿಗತ್ತೆ, ಅಥವಾ ಒಂದು ಒಳ್ಳೆ ಟೈಮು ಯಾವಾಗ ಸ್ಟಾರ್ಟ್ ಆಗುತ್ತೆ ನನ್ನ ಲೈಫಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಆ ಒಂದು ಎನರ್ಜಿ ನನಗೆ ಇವತ್ತು ಫೀಲ್ ಆಯಿತು. ತುಂಬ ಸ್ಟ್ರಾಂಗ್ ಆಗಿ ನನಗೆ ಈ ಒಂದು ಟಾಪಿಕ್ನ ಮೇಲೆ ರೀಡಿಂಗ್ನ ಮಾಡಬೇಕು ಅಂತ ಒಂದು ಎನರ್ಜಿ ಫ್ಲೋ ಆಯಿತು. ಹಾಗಾಗಿ ಇವತ್ತು ನಾನು ಈ ಒಂದು ಟಾಪಿಕ್ನ ಮೇಲೆ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ದೇವರು ನಿಮ್ಮ ಜೀವನದಲ್ಲಿ ಯಾವಾಗ ಹೊಸ ಅಧ್ಯಾಯನ ಶುರು ಮಾಡ್ತಾನೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ, ಒಂದೆರಡು ಸೆಕೆಂಡು ನಿಮ್ಮ ಮನಸ್ಸಲ್ಲೇ ನಿಮ್ಮ ಒಂದು ಕರೆಂಟ್ ಸಿಚುಯೇಷನ್ನ ನೆನ್ಪು ಮಾಡಿಕೊಂಡು ಫೀಲ್ ಮಾಡಿಕೊಂಡು, ಈ 3 ಗುಂಪುಗಳನ್ನು ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. 3 ಪೈಲ್ಗಳನ್ನ ಕೊಟ್ಟಿದ್ದೀನಿ. ಪೈಲ್ 1, ಪೈಲ್ 2, ಪೈಲ್ 3, 3 ಪೈಲ್ಗಳನ್ನು ಇಲ್ಲಿ ನಾನು ನಿಮಗೆ ಆಯ್ಕೆಗೆ ಅಂಥೇಳಿ ಕೊಟ್ಟಿದ್ದೀನಿ. ನೀವು ನಿಮ್ಮ ಕರೆಂಟ್ ಸಿಚುಯೇಷನ್ನ ನೆನೆಸ್ಕೊಂಡು ಈ ಪೈಲ್ಗಳ ಕಡೆ ನೋಡಿದಾಗ ಒಂದು ಸ್ಟ್ರಾಂಗ್ ಎನರ್ಜಿ ನಿಮಗೆ ಫೀಲ್ ಆಗುತ್ತೆ. ಈ 3ರಲ್ಲಿ ಯಾವುದೋ ಒಂದು ಕಾರ್ಡು ನಿಮಗೆ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಅದರ ಅರ್ಥ ನಿಮಗೆ ಅದರಲ್ಲಿ ಬೇಕಾಗಿರುವಂಥ ಮೆಸೇಜ್ ಇದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾನು ಪ್ರತಿಯೊಂದು ಗುಂಪಿಗೂ ಕೂಡ ಅಥವಾ ಪ್ರತಿಯೊಂದು ಪೈಲ್ಗೂ ಕೂಡ 6 ಕಾರ್ಡ್ಸ್ ಮೇಲೆ ನಾನು ಪುಲ್ ಮಾಡಿದ್ದೀನಿ. ಇದರಲ್ಲಿ ಒಂದೊಂದು ಏಂಜಲ್ ಕಾರ್ಡ್ಸ್ಗಳನ್ನ ಕೂಡ ತೊಗೊಂಡಿದ್ದೀನಿ. ಈ ಏಂಜಲ್ ಕಾರ್ಡ್ಸ್ನ ತೊಗೊಂಡಿರೋದ್ರಿಂದ ಉದ್ದೇಶ ಏನು ಅಂತಂದರೆ, ನಿಮಗೆ ಆ ಟೈಮಿಂಗ್ನ ಮಾತ್ರ ಏಂಜಲ್ಸ್ ಕಡೆಯಿಂದಲೇ ತೊಗೋಬೇಕು ಅಂತ ನನಗೆ ಸ್ಟ್ರಾಂಗಾಗಿ ಸೆನ್ಸ್ ಆಯಿತು, ಇಂಟ್ಯೂಷನ್ನು. ಸೊ ಹಾಗಾಗಿ ನಾನು ಏಂಜಲ್ ಕಾರ್ಡನ್ನು ಕೂಡ ಇವತ್ತಿನ ರೀಡಿಂಗ್ನ ಪಾರ್ಟಾಗಿ ತೊಗೊಂಡಿದ್ದೀನಿ. ಬನ್ನಿ ಮೊದಲಿಗೆ ಈಗ ನೀವು ನಿಮ್ಮ ಪೈಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಯಾವ್ಯಾವ ಪೈಲು ಬೇಕು ನೋಡಬೇಕು ಅಂತ ಅನಿಸುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನಿಮಗೆ ಚೂಸ್ ಮಾಡ್ಕೊಳ್ಳುವಾಗ ಈ ಸ್ಟೋನ್ಗಳನ್ನು ನೋಡಿ ಕೂಡ ನೀವು ಚೂಸ್ ಮಾಡ್ಕೊಳ್ಬಹುದು. ಈ ಒಂದು ಟೈಗರ್ ಐ, ಈ ಒಂದು ಲವ್ ಕ್ವಾರ್ಟ್ಸ್ನ ಒಂದು ಪೆಂಡೆಂಟು, ಈ 3 ನೋಡಿ ನಿಮಗೆ ಅಮೆಥಿಸ್ಟ್ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಇದನ್ನು ತಗೊಳ್ಳಿ, ಅಥವಾ ಯಾವುದಾದ್ರೂ ಸರಿ. ನಾನು ನನ್ನ ರೀಡಿಂಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಯಾರು ಈ ಒಂದು ಅಮೆಥಿಸ್ಟ್ ಸ್ಟೋನನ್ನು ಚೂಸ್ ಮಾಡ್ಕೊಂಡಿದ್ದಾರೆ ಅವರ ಒಂದು ರೀಡಿಂಗ್ನ ನೋಡೋಣ. ಇವರ ಒಂದು ಲೈಫಲ್ಲಿ ಯಾವಾಗ ಹೊಸ ಚಾಪ್ಟರನ್ನು ದೇವರು ಸ್ಟಾರ್ಟ್ ಮಾಡ್ತಾನೆ ಅಂತ ನೋಡೋಣ. ಓಕೆ, ಆ್ಯಸ್ ಯೂಶುವಲ್ ನಿಮ್ಮ ಜೀವನದ ವಿವಿಧ ಹಂತಗಳಿಗೆ ಸಂಬಂಧಪಟ್ಟಂಗೆ ಹೊಸ ಕಾರ್ಡ್ಗಳನ್ನು ನಾನಿಲ್ಲಿ ಪುಲ್ ಮಾಡಿದ್ದೇನೆ. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡಬಹುದು. ನಾನು ಈ ಒಂದು ಏಂಜಲ್ ಕಾರ್ಡನ್ನು ಆಮೇಲೆ ರೀಡ್ ಮಾಡ್ತೀನಿ. ಈಗ ನಾವು ಇರಲಿ 2 ಕಾರ್ಡ್ ಇಲ್ಲೇ ಇರಲಿ. ಸೊ ಮೊದಲಿಗೆ ನಾನು ಕೇಳಿದೆ, ಈ ಒಂದು ಪೈಲ್ 1ನ ಚೂಸ್ ಮಾಡಿಕೊಂಡಿರುವಂಥ ಒಂದು ವ್ಯಕ್ತಿ ಈಗ ಅವರ ಲೈಫ್ನ ಯಾವ ಒಂದು ಸ್ಟೇಜಲ್ಲಿ ಇದ್ದಾರೆ, ಅಥವಾ ಯಾವ ಒಂದು ಫೇಸ್ ಅಥವಾ ಯಾವ ಹಂತದಲ್ಲಿ ಅವರು ಇದ್ದಾರೆ ಅಂತ ನಾನು ಕೇಳಿದೆ. ತುಂಬ ಕಂಪ್ಲೀಟ್ ಆಗಿದ್ದೀರಾ ಅಂತ ಅನಿಸುತ್ತೆ. ಎಲ್ಲ ಒಂದು ರೀತಿ ನಾರ್ಮಲಾಗಿ ನಡೀತಾ ಇದೆ ಅಂತಲೇ ಅನಿಸುತ್ತೆ. ಒಂದು ಫ್ಯಾಮಿಲಿ ಲೈಫ್ನ ನೀವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಇವರ ಫ್ಯಾಮಿಲಿ ಪರ್ಸನ್ ಯಾರು, ಇದು ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಯಾರು ಲೇಡೀಸ್ ಆರ್ ಜೆಂಟ್ಲ್ಮನ್ಸ್ ಯಾರು ನೋಡ್ತಾ ಇದ್ದೀರಾ ಇದನ್ನು, ನೀವು ಒಂದು ಫ್ಯಾಮಿಲಿ ಪರ್ಸನ್ ಅಂತ ಕ್ಲಿಯರಾಗಿ ಹೇಳ್ತಾ ಇದೆ. ಥಿಂಗ್ಸ್ ಆರ್ ವರ್ಕಿಂಗ್ ವೆಲ್, ಎಲ್ಲನೂ ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಲೈಫಲ್ಲಿ ಅಂತ ಅನಿಸುತ್ತೆ. ಒಂಥರ ಕಂಪ್ಲೀಟ್ ಆಗಿದೆ ನಿಮ್ಮ ಲೈಫ್ ಅಂತ ಕೂಡ ಅನಿಸುತ್ತೆ. ಆದರೆ ಇದರಿಂದ ಆಚೆಗೂ ಯಾವುದೋ ಒಂದು ವಿಚಾರ ನಿಮಗೆ ಕೊರತೆಯಾಗಿ ಕಾಡ್ತಾ ಇದೆ. ಒಂದು ಚೇಂಜಸ್ನ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಇದರ ಜೊತೆಯಲ್ಲಿ. ಮೇ ಬಿ ಈ ಒಂದು ಇದರಲ್ಲಿ ನಿಮಗೇನೋ ಒಂದು ಸಣ್ಣ ಪುಟ್ಟ ಹೊಡೆತಗಳಾಗಿರ್ಬೋದು, ಅಥವಾ ಇದನ್ನು ಬಿಟ್ಟು ನನ್ನ ಲೈಫಲ್ಲಿ ಇನ್ನೇನೋ ಒಂದು ಹೊಸದು ಸ್ಟಾರ್ಟ್ ಆಗಬೇಕಾಗಿತ್ತು, ಅಥವಾ ಈ ಒಂದು ಲೈಫಲ್ಲಿ ನಾನು ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದೀನಿ, ನನಗೆ ಅಂತ ಒಂದು ಒಳ್ಳೆ ಟೈಮು ಯಾವಾಗ ಬರುತ್ತೆ ಅನ್ನೋವಂಥದ್ದು ಕೂಡ ನಿಮ್ಮ ನಿರೀಕ್ಷೆ ಆಗಿದ್ದಿರಬಹುದು. ಸೊ ಹಾಗಾದರೆ ಇದು ನಿಮ್ಮ ಒಂದು ಕರೆಂಟ್ ಸಿಚುಯೇಷನ್ನು. ಹಾಗಾದರೆ
ನಿಮ್ಮ ಲೈಫಲ್ಲಿ ಇನ್ನೂ ಯಾಕೆ ದೇವರು ಒಂದು ಹೊಸ ಅಧ್ಯಾಯನ ಅಥವಾ ನ್ಯೂ ಚಾಪ್ಟರ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅಥವಾ ಯಾವುದು ಅದನ್ನು ಡಿಲೇ ಮಾಡ್ತಾ ಇದೆ ಆ ಒಂದು ನ್ಯೂ ಚಾಪ್ಟರು ಸ್ಟಾರ್ಟ್ ಆಗೋದಕ್ಕೆ ಅಂತ ನಾನು ಕೇಳಿದೆ. ಸೊ ಅದಕ್ಕೆ ಏನು ಹೇಳ್ತಾ ಇದೆ ಕಾರ್ಡು ಅಂತಂದರೆ, ನೀವಿನ್ನು ನಿಮ್ಮ ಬಗ್ಗೆ ಸೆಲ್ಫ್ ಕೇರ್ನ ತಗೊಳ್ಳೋದನ್ನ ಶುರುನೇ ಮಾಡಿಲ್ಲ ಅಂತ ಕಾರ್ಡು ಹೇಳ್ತಾ ಇರುವಂಥದ್ದು. ಅಂತಂದರೆ ಏನು, ಫಸ್ಟು ಥಿಂಗು ಇಲ್ಲಿ ಏನು ಅನ್ನಿಸ್ತಾ ಇದೆ ನನಗೆ ಅಂತಂದರೆ, ನೀವು ಈ ಎನರ್ಜಿನಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ. ನೀವು ನ್ಯೂ ಚಾಪ್ಟರ್ ಆಗೋದಕ್ಕೆ ಡಿಲೇ ಯಾಕೆ ಆಗ್ತಾಯಿದೆ ಅಂತ ನೀವು ನೋಡಿ, ನಿಮ್ಮನ್ನು ಬಿಟ್ಟು ಇಲ್ಲಿರೋರು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇದನ್ನ ಹೆಂಗೆ ಫುಲ್ಫಿಲ್ ಮಾಡೋದು, ಬೇರೆಯವ್ರ ನೀಡ್ಸ್ಗಳನ್ನ, ಫ್ಯಾಮಿಲಿ ಮೆಂಬರ್ಸ್ ನೀಡ್ಸ್ನ ಅಥವಾ ತನ್ನ ಸುತ್ತಮುತ್ತಲಿರುವಂಥ ಅವರ ಒಂದು ನೀಡ್ಸ್ನ ಯಾವ ರೀತಿ ಫುಲ್ಫಿಲ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇನ್ ರಿಯಾಲಿಟಿನಲ್ಲಿ ನಿಮ್ಮ ಲೈಫಲ್ಲಿ ನೀವು ಈ ರೀತಿ ಮಾಡಿ ಬೇಸತ್ತೋಗಿದ್ದೀರಾ. ಒಂದು ಹೊಸ ಬದಲಾವಣೆಗೆ ನೀವು ಕಾಯ್ತಾ ಇದ್ದೀರಾ, ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಬೇಕು ನನ್ನ ಲೈಫಲ್ಲೂ ಅಂತ ನೋಡ್ತಾ ಇದ್ದೀರಾ. ಬಟ್ ಅದಕ್ಕೆ ಏನು ಡಿಲೇ ಆಗ್ತಾಯಿದೆ ಅಂತಂದರೆ, ನೀವು ಈ ಎನರ್ಜಿಯಿಂದನೇ ಆಚೆ ಬರ್ತಾ ಇಲ್ಲ. ಲೈಕ್ ನೀವು ಯಾವ ಥರ ಆಗಿಬಿಟ್ಟಿದ್ದೀರಾ ಅಂತಂದರೆ, ಇದರಲ್ಲೇ ಮುಳುಗೋಗಿದ್ದೀರಾ. ಸೊ ನೀವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಕು, ಡೇರಾಗಿ ಸ್ಟೆಪ್ಸ್ನ ತೊಗೋಬೇಕು. ಫಸ್ಟು ನಾನು ಚೆನ್ನಾಗಿರಬೇಕು ಅನ್ನೋದು ನಿಮ್ಮ ತಲೆಗೆ ಖಂಡಿತವಾಗ್ಲೂ ಬರಬೇಕು. ಸೊ ಅದು ನಿಮಗಿನ್ನೂ ಬಂದಿಲ್ಲ. ಅಂದರೆ ಸೆಲ್ಫ್ ಕೇರ್ ಅನ್ನೋವಂಥದ್ದು ಬಂದಿಲ್ಲ, ಮತ್ತು ನಿಮ್ಗೆ ಏನು ಬೇಕು ಲೈಫಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಿಮಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಅಂದರೆ ಈಗ ನಮ್ಗೆ ಏನಾದರೂ ಒಂದು ಬೇಕು ಅಂತಂದರೆ ನಾವು ಅದನ್ನು ಕೇಳ್ಕೋಬೇಕು ದೇವ್ರ ಹತ್ರ, ವಿಶಸ್ಸನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಬಟ್ ನಿಮ್ಮ ವಿಷಯದಲ್ಲಿ ಹೇಗೆ ಅಂತಂದರೆ, ನೀವು ಆ ವಿಷಸ್ನ ಕೂಡ ಫೋಕಸ್ ಮಾಡುತ್ತಲ್ಲ, ನಿಮ್ಮ ಬೇಕು ಬೇಡಗಳೇನು ಎಕ್ಸಾಕ್ಟಾಗಿ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೆ ಕ್ಲಾರಿಟಿ ಸಿಗದೇ ಇರೋ ಕಾರಣ ಮತ್ತು ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ದಿರೋ ಕಾರಣ ಈ ಲೈಫಲ್ಲಿ ಸ್ಟಾರ್ಟ್ ಆಗಬೇಕಾಗಿದ್ದಂಥ ಒಂದು ಚಾಪ್ಟರು ಸ್ಲೋ ಆಗಿದೆ ಅಂತ ನಾವು ಹೇಳ್ಬೋದು, ಅಥವಾ ಲೇಟ್ ಆಗಿದೆ, ಡಿಲೇ ಆಗಿದೆ ಅಂತ ಇಲ್ಲಿ ಅಂದ್ಕೊಳ್ಬೋದು. ಹಾಗಾದರೆ ನಿಮ್ಮ ಲೈಫಲ್ಲಿ ಈ ಒಂದು ಚೇಂಜಸ್ ಬರಬೇಕು, ಒಳ್ಳೆ ಚಾಪ್ಟರ್ ಸ್ಟಾರ್ಟ್ ಆಗಬೇಕು, ನೀವು ಚೆನ್ನಾಗಿರಬೇಕು ಅಂತಂದರೆ ನಿಮ್ಮಲ್ಲಿ ಯಾವ ರೀತಿ ಇನ್ನರ್ ಚೇಂಜಸ್ ಆಗಬೇಕು ಅಥವಾ ಆಂತರಿಕ ಬದಲಾವಣೆ ಆಗಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ನೋಡಿ, ಒಂದಕ್ಕೊಂದು ತುಂಬ ಚೆನ್ನಾಗಿ ಕಾರ್ಡ್ಸ್ಗಳು ಬಂದಿದೆ. ಟು ಬಿ ಆನೆಸ್ಟ್, ನಾನು ಈ ಕಾರ್ಡ್ಸ್ಗಳನ್ನ ಖಂಡಿತವಾಗ್ಲೂ ಮುಂಚೆ ನೋಡಿ ಚೂಸ್ ಮಾಡಿರೋದೇ ಇಲ್ಲ. ನನಗೆ ಇವಾಗ ನಿಮ್ಗೆ ರೀಡಿಂಗ್ ಸ್ಟಾರ್ಟ್ ಮಾಡುವಾಗಲೇ ನಾನು ಈ ಕಾರ್ಡ್ಸ್ಗಳನ್ನ ನೋಡಿರ್ತೀನಿ. ಈ ಕಾರ್ಡ್ನ ನೋಡಿದ್ರೆ ನಿಮ್ಮ ಇನ್ನರ್ ಪ್ರಿಪ್ರೇಷನ್ ಏನಾಗಬೇಕು, ಅಥವಾ ನೀವು ಯಾವ ರೀತಿ ಬದಲಾಗಬೇಕು ನಿಮ್ಮ ಲೈಫಲ್ಲಿ ಚಾಪ್ಟರ್ ಸ್ಟಾರ್ಟ್ ಆಗಬೇಕು ಅಂತಂದರೆ, ನೀವು ಹೆಂಗಾಗಬೇಕು ಅಂತಂದರೆ, ನಿಮ್ಗೆ ಏನು ಬೇಕು ಲೈಫಲ್ಲಿ ಅದನ್ನು ಡಿಮ್ಯಾಂಡ್ ಮಾಡಿ ನಿಂತು ತಗೋಬೇಕು. ಅವ್ರಿಗೆ ಹರ್ಟ್ ಆಗುತ್ತೆ, ಇವ್ರಿಗೆ ಹರ್ಟ್ ಆಗುತ್ತೆ, ನಾನೇನು ಮಾತಾಡಲಿ, ಹೇಗೆ ಮಾತಾಡಲಿ, ಈ ಥರ ಎಲ್ಲ ನೀವು ಯೋಚನೆ ಮಾಡಿದರೆ ಖಂಡಿತ ಆಗೋದಿಲ್ಲ. ನೀವು ಹೇಗಿರಬೇಕು ಅಂತಂದರೆ, ಬೇರೆಯವ್ರು ನೋವಾಗುತ್ತೆ ಅನ್ನೋದು ಆಮೇಲಿನ ವಿಚಾರ. ಫಸ್ಟು ನನಗೆ ನೋವಾಗಬಾರ್ದು, ನನಗೇನು ಬೇಕೋ ನನ್ನ ಲೈಫಲ್ಲಿ ನಾನು ಪಡ್ಕೊಳ್ಳೇಬೇಕು ಅನ್ನೋ ಚೇಂಜಸ್ಸು ಆ ಒಂದು ಮೈಂಡ್ಸೆಟ್ಟಿಗೆ ನೀವು ಬರಬೇಕು. ಸೊ ಈ ಬದಲಾವಣೆ ಆದಾಗ ನಿಮ್ಮ ಲೈಫಲ್ಲಿ ಒಂದು ಅಧ್ಯಾಯ ಸ್ಟಾರ್ಟ್ ಆಗಬೇಕು. ನೀವು ಹೇಗಿದ್ದೀರಾ ಅಂತಲೇ ಒಂದು ರೀತಿ ಎಲ್ಲ ಆಗೋಗ್ಬಿಟ್ಟಿದೆ, ಏನೋ ಬರುತ್ತೆ ಆಮೇಲೆ ಚೇಂಜಸ್ ಬರುತ್ತೆ, ನೋಡೋಣ ಆ ಥರ ಅಲ್ಲ. ಒಂದು ಫ್ಯಾಮಿಲಿ ಮನುಷ್ಯ ಅಥವಾ ಒಂದು ವ್ಯವಸ್ಥೆ ಒಳಗಡೆ ಸೆಟ್ಲಾಗಿರೋವಂಥ ವ್ಯಕ್ತಿ ಆ ವ್ಯವಸ್ಥೆ ಒಳಗಡೆನೇ ಸುತ್ತಾಡಿಕೊಂಡು ಬದಲಾವಣೆ ಬರಬೇಕು ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ? ಸೊ ಬದಲಾವಣೆ ಬರಬೇಕು ಅಂತಂದರೆ ಏನು, ತನ್ನಲ್ಲಿರುವಂತಹ ಕೆಲವೊಂದು ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡ್ಕೋಬೇಕು, ನಡವಳಿಕೆಗಳನ್ನ ಬದಲಾಯಿಸ್ಕೋಬೇಕು. ಸೆಡ್ಡು ಹೊಡೆದು ನಿಂತ್ಕೊಳ್ಳೋದು ಅಂತಾರಲ್ಲ, ನಾನು ಇದನ್ನು ಪಡ್ಕೊಳ್ಳೇಬೇಕು, ನಾನು ಹೀಗಾಗಲೇಬೇಕು ಅಂತ. ಆ ಒಂದು ಎನರ್ಜಿ ನಿಮಗೆ ಆಂತರಿಕವಾಗಿ ಅಂದರೆ ಒಳಗಿಂದನೇ ಅದು ನಿಮ್ಮಲ್ಲಿ ಬರಬೇಕು. ಸೊ ಆವಾಗ ನಿಮಗೆ ಇದೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗಾದರೆ ಡಿವೈನ್ ಅಥವಾ ದೈವಿಕ ಶಕ್ತಿಗಳು ನಿಮಗೆ ಏನು ಸೈನನ್ನು ಕೊಡುತ್ತೆ? ಇದು ನಿಮ್ಮ ಒಂದು ಟೈಮಿಂಗು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವ ಒಂದು ಸೈನು ನಿಮಗೆ ಸಿಗುತ್ತೆ ನಿಮ್ಮ ಲೈಫಲ್ಲಿ ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಂತ ಕೇಳಿದೆ. ನೀವು ನೋಡ್ಬೋದು, ಡಿಟ್ಯಾಚ್ಡ್ ಆಗ್ತೀರಾ ನೀವು ತುಂಬ. ಇದೆಲ್ಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇಲ್ಲಿ ನೋಡಿ ನೀವು ಹೇಗಿದ್ದೀರಾ, ಎನರ್ಜಿ ಹೇಗಿದೆ ಅಂತಂದರೆ, ಇಲ್ಲಿ ಎಲ್ಲರೂ ಬೇಕು ನನಗೆ ಹರ್ಟ್ ಆದರೂ ಪರವಾಗಿಲ್ಲ, ಎಲ್ಲರೂ ಬೇಕು ನನಗೆ, ನನ್ನ ಸುತ್ತಮುತ್ತಲಿರೋ ಜನ ಬೇಕು, ಫ್ಯಾಮಿಲಿ ಬೇಕು, ನನ್ನವರು ತನ್ನವರು ಫ್ರೆಂಡ್ಸ್ ಬೇಕು. ಈ ಥರ ಮೈಂಡ್ಸೆಟ್ಟಲ್ಲಿ ನೀವು ಈಗ ಇದ್ದೀರಾ. ಫುಲ್ಲು ಅವ್ರನ್ನ ಸೆಕ್ಯೂರ್ಡ್ ಆಗಿರೋದಕ್ಕೆ, ಅವರು ಫೆಸಿಲಿಟೇಟ್ ಆಗಿರೋದಕ್ಕೆ ಏನು ಬೇಕೋ ಅನುಕೂಲವಾಗಿರೋದಕ್ಕೆ ಎಲ್ಲ ಮಾಡಿಕೊಂಡು
ಇದ್ಬಿಟ್ಟಿದ್ರೆ ಆ ಕಂಫರ್ಟ್ ಝೋನಲ್ಲಿ ಒಂದು ರೀತಿ ಅಷ್ಟೇ ನಿಮ್ಮ ಲೈಫ್ ಅನ್ನೋ ಥರ ಒಂದು ಸರ್ಕಲ್ನ ನೀವು ಡ್ರಾ ಮಾಡಿಕೊಂಡು ಸೆಟ್ಲ್ ಆಗಿಬಿಟ್ಟಿದ್ದೀರಾ. ಬಟ್ ನಿಮ್ಮ ಲೈಫಲ್ಲಿ ದೇವರು ಒಂದು ಹೊಸ ಅಧ್ಯಾಯನ ಶುರು ಮಾಡಬೇಕಂದ್ರೆ ಅದಕ್ಕೆ ಮುಂಚೆ ಏನಾಗುತ್ತೆ ಅಂತ ನಾನು ಕೇಳಿದೆ. ಡಿವೈನ್ ನಿಮ್ಗೆ ಒಂದಷ್ಟು ಸೈನ್ಗಳನ್ನ ಕೊಡುತ್ತೆ. ಆ ಸೈನು ಸ್ವಲ್ಪ ಯಾವತ್ತಿಗೂ ಅಷ್ಟೇ ಒಂದು ಡಿಸಾಸ್ಟರ್ ಆದಾಗ್ಲೇ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗೋದು ಅಥವಾ ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ನೀವು ನೋಡ್ಬೋದು ಇವೆಲ್ಲ ಕೂಡ ಹೇಗೆ ಒಂದಕ್ಕೊಂದು ಇಷ್ಟೊಂದು ಅಟ್ಯಾಚ್ಡಾಗಿ ಬರ್ತವೆ ಕಾರ್ಡ್ ಅನ್ನೋದೇ ನನಗೆ ಸಮ್ಟೈಮ್ಸ್ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ನೀವು ನೋಡ್ಬೋದು ಬರೋದಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದರೆ ಇಲ್ಲಿ ಹೀಗಿರುವಂಥ ಒಬ್ಬ ವ್ಯಕ್ತಿ ತುಂಬ ಡಿಟ್ಯಾಚ್ಡ್ ಆಗ್ತಾನೆ. ಸೊ ಯಾವ ಥರ ಡಿಟ್ಯಾಚ್ಡ್ ಆಗ್ತಾನೆ ಅಂತಂದರೆ ಅವನಿಗೆ ಗೊತ್ತಾಗುತ್ತೆ ನನ್ನವರು ತನ್ನವರು ಅನ್ನೋದೆಲ್ಲ ಸುಳ್ಳು. ಫಸ್ಟು ನಾನು ನನ್ನ ಬಗ್ಗೆ ಯೋಚನೆ ಮಾಡ್ಕೋಬೇಕು, ನಾನು ಚೆನ್ನಾಗಿರಬೇಕು. ಎಲ್ಲರೂ ಸ್ವಾರ್ಥಿಗಳೇ ಇದ್ದಾರೆ. ಸೊ ಎಲ್ರಿಗೂ ನಾನು ಮಾಡ್ತಾ ಮಾಡ್ತಾ ನನ್ನನ್ನೇ ನಾನು ಮರ್ತೋಗ್ಬಿಟ್ಟೆ ಅನ್ನೋದು ನಿಮಗೆ ರಿಯಲೈಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಈ ಒಂದು ರಿಯಲೈಸೇಷನ್ ನಿಮ್ಗೆ ಯಾವತ್ತಾಗುತ್ತೆ ಇದೆಲ್ಲ ಏನು ಅಂತಂದ್ರೆ ಫಸ್ಟು ಏನು ಹೇಳ್ತೀವಿ, ಈಗ ನಾವು ಮನೆ ಕಟ್ಟೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ ಹೇಳಿ, ಎಲ್ಲ ಕಿತ್ತಾಕ್ತಾ ಹೋಗ್ತೀವಿ ಅಲ್ವಾ. ಸೊ ದೇವ್ರು ಫಸ್ಟ್ ಎಲ್ಲ ಕಿತ್ತಾಕ್ತಾನೆ ನಿಮ್ಮ ಲೈಫಲ್ಲಿ. ನೀವು ಬೇಡದಿರೋದನ್ನೆಲ್ಲ ಏನೇನೆಲ್ಲ ಅಯ್ಯೋ ಇದಿಲ್ಲ ಅಂದರೆ ನಾನು ಇರೋದಕ್ಕೆ ಆಗಲ್ಲ, ಇದು ಹೀಗೆ ಆಗಬೇಕು, ಇದಿಲ್ಲ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ, ಏನೂ ಮಾಡಲ್ಲ ನಾನು ಅಂತ ಆ ಮೈಂಡ್ಸೆಟ್ಟಲ್ಲಿ ನೀವು ಇದ್ದೀರಲ್ಲ. ಸೊ ಅದನ್ನೆಲ್ಲ ತೆಗಿತಾನೆ ದೇವರು ಫಸ್ಟು ಒಂದೊಂದು. ಇದೆಲ್ಲ ಏನು ಅಂದರೆ ಡಿವೈನ್ ಸೈನ್. ಇವೆಲ್ಲ ನಿಮಗೆ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಸೂಚನೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದರೆ ಈ ಒಂದು ಟೈಮು ಯಾವಾಗ ಬರುತ್ತೆ, ಈ ಚಾಪ್ಟರ್ ಸ್ಟಾರ್ಟ್ ಆಗುವಂಥ ಒಂದು ಸಂದರ್ಭ, ಆ ಎನರ್ಜಿ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳಿದೆ. ಯಾಕಂದರೆ ಚಾಪ್ಟರ್ ಅನ್ನೋದು ಓವರ್ ನೈಟ್ ಆಗುವಂಥದ್ದಲ್ಲ, ಅದು ಎನರ್ಜಿ ಸ್ಲೋ ಆಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಕೇಳಿದೆ ಯಾವಾಗ ಈ ಒಂದು ಎನರ್ಜಿ ಇವರ ಲೈಫಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ, ಹೊಸ ಒಂದು ಚಾಪ್ಟರ್ನ ಒಂದು ಎನರ್ಜಿ ಯಾವಾಗ ಬರುತ್ತೆ ಅಂತ ನಾನು ಕೇಳಿದೆ. ಅದಕ್ಕೋಸ್ಕರ ನೀವು ಮುಂಚೆ ಹೇಳಿದಾಗೆ ಇಲ್ಲಿ ನಾನು ಏಂಜಲ್ ಕಾರ್ಡ್ಸನ್ನು ತೆಗೆದಿದ್ದೆ. ನೀವು ನೋಡ್ಬೋದು ಯಾವಾಗ ಅಂತ ಕೇಳಿದ್ದಕ್ಕೆ ಏಂಜಲ್ಸು ಒಂದು ಬ್ಯೂಟಿಫುಲ್ ಆನ್ಸರ್ನ ಕೊಟ್ಟಿದ್ದಾರೆ. ನೀವು ಯಾವಾಗ ರೆಡಿ ಇರ್ತೀರೋ ಆವಾಗ ಇದು ಸ್ಟಾರ್ಟ್ ಆಗುತ್ತೆ. ಯಾವಾಗ ರೆಡಿ ಅಂದರೆ ಏನರ್ಥ, ಮ್ಯಾಮ್ ನಾನು ಈಗ ರೆಡಿ ಇದ್ದೀನಿ ಈಗ ಅಂತ ಕೇಳೋಕ್ಕೆ ಹೋಗ್ಬೇಡಿ. ಈಗಲ್ಲ, ಅದು ಹೇಳ್ತಾ ಇರೋದು ಯಾವಾಗ ಅಂತಂದರೆ ನೀವು ಈ ಒಂದು ಎನರ್ಜಿಗೆ ಬಂದು ವಾಸ್ತವನ ಅರ್ಥ ಮಾಡಿಕೊಂಡು ಡಿಟ್ಯಾಚ್ಡ್ ಆಗಿ ಹೊಸ ಜರ್ನಿನ ನೀವು ಯಾವಾಗ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಅಂತ ನೀವು ಮಾನಸಿಕವಾಗಿ ಸಿದ್ಧ ಆಗ್ತಿರೋ ಆವಾಗ ನಿಮ್ಮ ಲೈಫಲ್ಲಿ ಈ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಚಾಪ್ಟರ್ನ ಒಂದು ಔಟ್ಕಮ್ ಯಾವ ಥರ ಇರುತ್ತೆ ಅಂತ ಕೇಳಿದೆ ಅಂದರೆ, ಇದು ಸ್ಟಾರ್ಟ್ ಆದಮೇಲೆ ನಿಮ್ಮ ಲೈಫು ಒಂದು ಅಧ್ಯಾಯ ಅನ್ನುವಂಥದ್ದು ಅಥವಾ ಆ ಚಾಪ್ಟರ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಲೈಫು ಹೇಗಿರುತ್ತೆ, ನಿಮ್ಮ ಲೈಫ್ನ ಔಟ್ಕಮ್ ಹೇಗಿರುತ್ತೆ ಅಂತ ನಾನು ಕೇಳಿದೆ. ಅದಕ್ಕೆ ಈ ಒಂದು ಕಾರ್ಡು ಬಂದಿರುವಂಥದ್ದು. ಸೊ ಏನು ಔಟ್ಕಮ್ ಏನಾಗುತ್ತೆ ಅಂತಲೇ ನಿಮ್ಮಲ್ಲಿ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ಒಂದಷ್ಟು ಅಪರ್ಚುನಿಟೀಸ್ ನಿಮ್ಮ ಕಡೆಗೆ ಬರ್ಬೋದು. ಆಮೇಲೆ ಮೋರ್ ದೆನ್ ದಟ್ ನಿಮಗೆ ಡೌಟ್ಸ್ ಏನಿರೋದಿಲ್ಲ. ಆಮೇಲೆ ನೀವು ಹಾರ್ಟಿಂದ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಲಾಜಿಕ್ಕಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ಈ ಒಂದು ಅಧ್ಯಾಯ ಬಂದಾದಮೇಲೆ. ಆಮೇಲೆ ನಿಮ್ಮಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮನ್ನು ಜನ ಕಮ್ಯುನಿಕೇಟ್ ಮಾಡ್ತಾರೆ ಚೆನ್ನಾಗಿ, ಕೆಲವಾರು ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಮತ್ತು ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕಕ್ಕೂ ಕೂಡ ಬರ್ಬೋದು, ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಪರ್ಚುನಿಟೀಸ್ ಇನ್ ದ ಸೆನ್ಸ್ ಏನು ಹೇಳ್ತೀವಿ ನಾವು, ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ಬೋದು, ಅಥವಾ ಏನೋ ಒಂದು ಸುದ್ದಿ ವಿಷಯಗಳು ನಿಮಗೆ ಖುಷಿ ಕೊಡುವಂಥ ವಿಷಯಗಳು ನಿಮ್ಮನ್ನು ಹುಡ್ಕೊಂಡು ಬರ್ಬೋದು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಅಧ್ಯಾಯ ಏನು ಸ್ಟಾರ್ಟ್ ಆಗುತ್ತೆ, ಈ ಅಧ್ಯಾಯದ ಒಂದು ಅಂತ್ಯ ಯಾವ ಥರ ಇರುತ್ತೆ ಅಂತಂದರೆ, ನೀವು ಈ ಒಂದು ಎನರ್ಜಿಯಿಂದ ಏನು ಸ್ಟಾರ್ಟಿಂಗಲ್ಲಿ ಈ ಥರ ಇದ್ರಲ್ಲ, ಈ ಒಂದು ಎನರ್ಜಿಯಿಂದ ಈ ಒಂದು ಎನರ್ಜಿಗೆ ಬಂದುಬಿಟ್ಟಿರ್ತೀರಿ ನೀವು ಅದು ಮುಗಿಯೋಷ್ಟೊತ್ತಿಗೆ. ಈ ಎನರ್ಜಿಗೆ ಅಂತಂದರೆ ಏನು, ನಾನು ಚೆನ್ನಾಗಿರಬೇಕು, ಫಸ್ಟು ನನಗೆ ಇಂಪಾರ್ಟೆಂಟು, ಮತ್ತು ನನಗೇನು ಬೇಕು, ನನ್ನ ಬೇಡಗಳೇನು, ನನ್ನ ಬೇಕುಗಳೇನು, ರಿಕ್ವೈರ್ಮೆಂಟ್ಸ್ ಏನು, ನಾನು ಏನು ಮಾಡಿ ನನ್ನ ವಿಷಸ್ನ ನಾನು ಫುಲ್ಫಿಲ್ ಮಾಡ್ಕೊಳ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ನಿಮಗೆ ಈ ಒಂದು ಚಾಪ್ಟರ್ ಮುಗಿಯೋಷ್ಟೊತ್ತಿಗೆ ಥ್ರೂ ಕಮ್ಯುನಿಕೇಷನ್ಸು, ಥ್ರೂ ಪೀಪಲ್ಲು,
ನಿಮಗೆ ಈ ಒಂದು ಔಟ್ಕಮ್ಮು ಸಿಗುವಂಥದ್ದು ಅಥವಾ ಈ ಒಂದು ಚೇಂಜಸ್ಸು ನಿಮ್ಮಲ್ಲಿ ಬಂದುಬಿಡುತ್ತೆ ಅಷ್ಟೊತ್ತಿಗಾಗಲೇ. ಮತ್ತು ಆ್ಯಕ್ಚುಲಾಗಿ ಈ ಒಂದು ಚಾಪ್ಟರ್ ಆದಮೇಲೆ ನೀವು ಮುಂಚೆಗಿನ್ನ ಎಮೋಷ್ನಲಾಗಿ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಲಾಜಿಕ್ಕಾಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಓವರಾಲಾಗಿ ಹೇಳಬೇಕು ಅಂತಂದರೆ ಈ ಚಾಪ್ಟರ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ಸೊ ಈ ನನ್ನ ಒಂದು ರೀಡಿಂಗು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆನ್ಪಿಡಿ, ಇದೊಂದು ಜನರಲ್ ಪಿಕೋ ಕಾರ್ಡ್ ರೀಡಿಂಗ್ ಇರುತ್ತೆ. ನಿಮಗೆ ಇದು ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ನನ್ನ ಹಿಂದಿನ ವೀಡಿಯೋಗಳನ್ನ ಹೋಗಿ ನೋಡಿ. ನೀವು ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳಲ್ಲಿದೆ, ಸೊ ಅದನ್ನು ನೀವು ನೋಡಿ ಕೂಡ ರೆಸೊನೇಟ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಥ್ಯಾಂಕ್ ಯು ಯೂನಿವರ್ಸ್ ಅಂಥೇಳಿ ಕಮೆಂಟ್ ಮಾಡೋದ್ರ ಮೂಲಕ ಈ ಒಂದು ಎನರ್ಜಿಯನ್ನು ನೀವು ಕ್ಲೇಮ್ ಮಾಡ್ಕೊಳ್ಳಿ. ನೆನ್ಪಿಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವಂಥ ಹೊಸ ಹೊಸ ವೀಡಿಯೋಗಳು ನಿಮ್ಮನ್ನು ತಲುಪುತ್ತೆ. ಯೂನಿವರ್ಸ್ ಕಡೆಯಿಂದ ಯಾವುದಾದ್ರೂ ಮೆಸೇಜು ನಿಮಗೆ ಸೇರೋದಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋಗಳ ಮೂಲಕ ತಲುಪುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ವಿಷಯಗಳ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ. ಬನ್ನಿ, ಯಾರು ನಮ್ಮ ಒಂದು ಫೈಲ್ 2 ಅಥವಾ ಈ ಒಂದು ಟೈಗರ್ ಐ ಇರುವಂಥ ಒಂದು ಮಶ್ರೂಮನ್ನು ಯಾರು ಚೂಸ್ ಮಾಡಿದ್ದಾರೆ, ನಮ್ಮ ಆಡಿಯನ್ಸ್ ಅಥವಾ ನಮ್ಮ ಒಂದು ವ್ಯೂವರ್ಸ್ನ ಒಂದು ಎನರ್ಜಿ ಹೇಗಿದೆ, ಇವರ ಲೈಫಲ್ಲಿ ದೇವರ ಹೊಸ ಅಧ್ಯಾಯವನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಅಂತ ನೋಡೋಣ. ಓಕೆ, ನಾನು ಇಲ್ಲಿ ಬೇರೆ ಬೇರೆ ಹಂತಗಳಿಗೆ, ನಿಮ್ಮ ಜೀವನದ ಬೇರೆ ಬೇರೆ ಹಂತಗಳಿಗೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಕಾರ್ಡ್ಸ್ಗಳನ್ನು ಇಲ್ಲಿ ತೆಗೆದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾನು ಒಂದು ಏಂಜಲ್ ಕಾರ್ಡನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ಲಾಸ್ಟಲ್ಲಿ ನೋಡ್ತೀನಿ, ಇದನ್ನು ಕೂಡ ಲಾಸ್ಟಲ್ಲಿ ನೋಡ್ತೀನಿ. ನಾನು ಕೇಳಿದೆ, ನಿಮ್ಮ ಲೈಫಲ್ಲಿ ದೇವರು ಹೊಸ ಅಧ್ಯಾಯವನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾನೆ, ಅದಕ್ಕಿಂತ ಮುಂಚಿತವಾಗಿ ನೀವು ಜೀವನದ ಯಾವ ಒಂದು ಹಂತದಲ್ಲಿ ಈಗ ಇದ್ದೀರಾ ಅಂತ ಕೇಳಿದೆ, ಅಥವಾ ಯಾವ ಒಂದು ಫೇಸ್ ಆಫ್ ಲೈಫಲ್ಲಿ ನೀವು ಇದ್ದೀರಾ ಅಂತ ಕೇಳಿದೆ. ಇಟ್ ಸೀಮ್ಸ್ ಲೈಕ್ ನೀವು ತುಂಬ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಮಲ್ಟಿ ಟ್ಯಾಲೆಂಟೆಡ್ ಇರುವಂಥ ವ್ಯಕ್ತಿ ನೀವು, ತುಂಬ ವರ್ಕ್ ಮಾಡ್ತಾ ಇದ್ದೀರಾ, ಒಂದು ರೀತಿ ತುಂಬ ಬ್ಯುಸಿ ಪರ್ಸನ್ನು ನೀವು ಅಂತ ಕೂಡ ನನಗೆ ಅನ್ನಿಸ್ತಾ ಇರುವಂಥದ್ದು. ಚೆನ್ನಾಗಿ ನಿಮಗೆ ಒಂದು ರೀತಿ ಆ್ಯಕ್ಟಿವ್ ಲೈಫು ನಿಮ್ಮದು ಈಗ ಅಂತ ಅನಿಸುತ್ತೆ. ನಿಮ್ಮ ಲೈಫ್ನ ಒಂದು ಆ್ಯಕ್ಟಿವ್ ಫೇಸಲ್ಲಿ ನೀವು ಇದ್ದೀರಾ ಅಂತ ಅನಿಸುತ್ತೆ. ಕೆಲವೊಬ್ಬರು ಇಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಮಾಡಿ 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 ಒಂದು ರೀತಿ ಫ್ರಸ್ಟ್ರೇಷನ್ ಆಗಿರ್ಬೋದು. ಇನ್ನು ಕೆಲವರಿಗೆ ಯಾವ ಕೆಲಸ ಮಾಡಿದ್ರೆ ನನ್ನ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ, ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಅನ್ನೋ ಕನ್ಫ್ಯೂಷನ್ ಇರ್ಬೋದು. ಇನ್ನೂ ಕೆಲವರಿಗೆ ಸ್ವಲ್ಪ ರೆಸ್ಟ್ ಬೇಕು, ನನ್ನ ಲೈಫಲ್ಲಿ ಯಾವಾಗ ನಾನು ರೆಸ್ಟ್ ಮಾಡ್ತೀನಿ ಅಂತ ಅನಿಸಿರ್ಬೋದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ನೀವು ತುಂಬ ಬ್ಯುಸಿಯಾಗಿದ್ದೀರಾ, ತುಂಬ ವರ್ಕಲ್ಲಿ, ಅಂದರೆ ಒಂದಲ್ಲ, ಲೈಕ್ ಈಗ ಒಂದೇ ವ್ಯಕ್ತಿ ತುಂಬ ಕೆಲಸಗಳನ್ನ ಮಾಡ್ತಾರೆ ನೋಡಿ. ಏನೋ ಒಂದು ಕಡೆ ಆಫೀಸಿಗೆ ಹೋಗಿ ಕೆಲಸ ಮಾಡ್ತಾರೆ, ಇನ್ನೊಂದು ಕಡೆ ಇನ್ನೇನೋ ಪಾರ್ಟ್ ಟೈಮ್ ಮಾಡ್ತಾಯಿರ್ತಾರೆ, ಇನ್ನೊಂದು ಕಡೆ ಏನೋ ಆನ್ಲೈನ್ ಫುಡ್ ಡೆಲಿವರಿ ಮಾಡ್ತಾಯಿರ್ತಾರೆ. ಲೈಕ್ ಆ ಥರ ನೀವು ಬೇರೆ ಬೇರೆ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ, ಮಲ್ಟಿ ಟಾಸ್ಕರ್ ಕೂಡ ಆಗಿರ್ಬೋದು. ಆ ರೀತಿಯಾದಂಥ ಒಂದು ಫೇಸಲ್ಲಿ ಈಗ ನಿಮ್ಮ ಲೈಫು ನಡೀತಾ ಇರುವಂಥದ್ದು. ಸೊ ಹಾಗಾಗಿ ನಿಮಗೂ ಕೂಡ ಅನಿಸಿರ್ಬೋದು, ನನ್ನ ಲೈಫಲ್ಲಿ ಯಾವಾಗ ಒಂದು ಒಳ್ಳೆ ಟೈಮು ಸ್ಟಾರ್ಟ್ ಆಗುತ್ತೆ, ಎಷ್ಟು ಕಾಲ ನಾನು ಇದನ್ನು ಮಾಡ್ತಾ ಇರಬೇಕು ಅಂತ ನಿಮಗೆ ಅನಿಸಿದ್ದಿರ್ಬೋದು. ಹಾಗಾದರೆ ನಿಮ್ಮ ಒಂದು ಲೈಫಲ್ಲಿ ಈ ಒಂದು ಚಾಪ್ಟರ್ ಸ್ಟಾರ್ಟ್ ಆಗೋದಕ್ಕೆ ಯಾಕೆ ಡಿಲೇ ಆಗ್ತಾಯಿದೆ ಅಂತ ನಾನು ಕೇಳಿದೆ. ಯಾಕೆ ಅಂತಂದರೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತಂದರೆ ನೀವು ತುಂಬ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದಿರ್ಬೋದು. ನಿಮ್ಮ ಲೈಫ್ ಬಗ್ಗೆ ನಿಮಗಿನ್ನ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಾ ಇರುವಂಥದ್ದು. ಅಥವಾ ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೇನೂ ಇರ್ಬೋದು. ಒಂದು ರೀತಿ ಕೈಂಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ಎಸ್ಪೆಷಲಿ ಎಮೋಷ್ನಲಿ ನೀವು ಸ್ಟೇಬಲ್ ಆಗಿಲ್ಲ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ಯಾಕೆ ಇಷ್ಟೊಂದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸು? ಈ ಅಪ್ಸ್ ಆ್ಯಂಡ್ ಡೌನ್ಸು, ಈ ಒಂದು ಇಂಬ್ಯಾಲೆನ್ಸಿಂದಾಗಿ ನಿಮ್ಮ ಲೈಫಲ್ಲಿ ಆ ಒಂದು ಹೊಸ ಚಾಪ್ಟರನ್ನು ದೇವರು ಶುರು ಮಾಡಿಲ್ಲ ಅನ್ನುವಂಥದ್ದು ರೀಸನ್ ಫಾರ್ ದ ಡಿಲೇ. ಇದು ಅಂದರೆ ಯಾಕೆ ಡಿಲೇ ಆಗ್ತಾಯಿದೆ ಅನ್ನೋದಕ್ಕೆ ರೀಸನ್.
ಹಾಗಾದರೆ ಆ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ನೀವೇನು ಮಾಡಬೇಕು, ನಿಮ್ಮ ಒಳಗಡೆ ಯಾವ ರೀತಿ ಚೇಂಜಸ್ ಆಗಬೇಕು ಅಂತ ನಾನು ಕೇಳಿದೆ. ಸೊ ಅಗೇನ್ ಈ ಬ್ಯೂಟಿಫುಲ್ ಕಾರ್ಡ್ ಬಂತು. ವರ್ಕ್ ಮಾಡಬೇಕು ನೀವು ಇನ್ನೂ ಚೆನ್ನಾಗಿ ಅಂತ ಹೇಳ್ತಾ ಇದೆ. ಬರುತ್ತೆ, ಮಾಡ್ತಾ ಹೋಗಿ ನೀವು ಹಾರ್ಡ್ ವರ್ಕ್ನ ಮಾಡ್ತಾ ಹೋಗಿ. ನೀವು ಮೈಂಡಲ್ಲಿ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಕೈಂಡ್ ಆಫ್ ನೀವು ಕೆಲಸ ಮಾಡಿ ಮಾಡಿ ಎಕ್ಸಾಸ್ಟ್ ಫೀಲ್ ಆಗ್ತಾ ಇದ್ದೀರಲ್ಲ, ನೀವು ಹಾಗೆ ಅನ್ಕೋಬಾರ್ದು. ಒಂದು ರೀತಿ ನೀವು ಮಾಡ್ತಿರೋ ಕೆಲಸವನ್ನು ನೀವು ಎಂಜಾಯ್ ಮಾಡಬೇಕು. ಸೊ ಆವಾಗ ಈ ರೀತಿ ನೀವು ಪ್ರಿಪೇರ್ ಆಗಬೇಕು. ನಾನೇನೋ ಕಲಿತಾ ಇದ್ದೀನಿ ಸ್ಕಿಲ್ಸ್ನ ಅನ್ನೋ ಥರ ನಿಮ್ಮ ಮೈಂಡ್ಸೆಟ್ ಇರಬೇಕೇ ಹೊರತು ತುಂಬ ಕೆಲಸ ಮಾಡಿ ಮಾಡಿ ನನಗೆ ಸಾಕಾಗಿದೆ, ನಂಗೆ ಸುಸ್ತಾಗಿದೆ ಆ ಮೈಂಡ್ಸೆಟ್ಟಲ್ಲಿದ್ದರೆ ಖಂಡಿತ ಆಗಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇರುವಂಥದ್ದು. ಸೊ ನೀವು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ಳಿ. ನನ್ನ ಲೈಫಲ್ಲೂ ಕೂಡ ಒಂದು ಒಳ್ಳೆ ಟೈಮಿಂಗ್ ಬರುತ್ತೆ. ಸೊ ಅಲ್ಲಿ ತನಕ ನಾನೇನು ಮಾಡಬೇಕು, ನನ್ನ ಸ್ಕಿಲ್ಸ್ಗಳನ್ನ ನಾನು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ತಾ ಹೋಗೋಣ. ಖಂಡಿತ ಒಳ್ಳೆ ಟೈಮ್ ಬರುತ್ತೆ ಅನ್ನೋದನ್ನ ನೀವು ಮಾನಸಿಕವಾಗಿ ಪ್ರಿಪೇರ್ ಆಗಬೇಕು ಮೆಂಟಲಿ. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದರೆ ಕಾಲ ಕೂಡಿ ಬರೋದು ಅಂತಾರಲ್ಲ, ಸೊ ಆ ರೀತಿಯಾಗಿ ಆ ಒಂದು ಟೈಮಿಂಗು ಕೂಡ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಸೊ ಅದು ಹುಡ್ಕೊಂಡು ಬರೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಈ ಒಂದು ಚೇಂಜಸ್ ಆಗಬೇಕು. ನೀವು ಇದನ್ನು ಹಾರ್ಡ್ ವರ್ಕ್ ಮಾಡಬೇಕು. ಸ್ಕಿಲ್ಗಳನ್ನ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳಿ. ನಿಮ್ಮಲ್ಲಿ ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ ಸ್ಕಿಲ್ ಇದೆ ಅದನ್ನ ಇನ್ನೂ ಚೆನ್ನಾಗಿ ಕಲ್ತ್ಕೊಳ್ಳಿ, ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಾ ಹೋಗಿ. ಇದು ನೀವು ಮಾನಸಿಕವಾಗಿ ಪ್ರಿಪೇರ್ ಆಗಬೇಕಾಗಿರುವಂಥ ಒಂದು ರೀತಿ. ನಾನು ಇವತ್ತು ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾಳೆ ಚೆನ್ನಾಗಿರ್ತೀನಿ ಅನ್ನೋ ಮೈಂಡ್ಸೆಟ್ಟಿಗೆ ನೀವು ಬರಬೇಕು. ಹಾಗಾದರೆ ಈ ಒಂದು ಟೈಮಿಂಗು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮಗೆ ಯಾವೊಂದು ಸೂಚನೆ ಸಿಗುತ್ತೆ, ಈ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾವ ಒಂದು ಸೂಚನೆ ಸಿಗುತ್ತೆ ನಿಮಗೆ ಅಂತ ನಾನು ಕೇಳಿದೆ. ಸೊ ಅದಕ್ಕೆ ನನಗೆ ಈ ಒಂದು ಕಾರ್ಡ್ ಬಂತು. ಏನು ಸಿಗುತ್ತೆ ಅಂತಂದರೆ, ಯು ವಿಲ್ ಸ್ಟಾರ್ಟೆಡ್ ಟು ಫೀಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಸೊ ಏನು ನೀವು ಈಗ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಸಡನ್ನಾಗಿ ನಿಮಗೆ ಒಂದು ರೀತಿ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೀವು ಸಮಸ್ಯೆಗಳ ಕಡೆ ಹೆಚ್ಚು ಗಮನ ಕೊಡ್ತಾ ಹೋಗ್ತೀರಾ. ನಿಮ್ಮಲ್ಲಿರೋ ಪ್ಲಸ್ಗಳನ್ನ ಬಿಟ್ಬಿಟ್ಟು ಮೈನಸ್ ಕಡೆ ಗಮನ ಕೊಡ್ತಾ ಹೋಗ್ತೀರಾ. ನಿಮ್ಮ ಹತ್ರ ಏನಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೊರಗೋದಕ್ಕೆ ಶುರು ಮಾಡ್ತೀರಾ. ಆಮೇಲೆ ನಿಮ್ಗೆ ಎಲ್ಲ ಕಡೆಯಿಂದನೇ ಡಿಸಪಾಯಿಂಟ್ಸ್ಗಳಾಗ್ತಾ ಬರುತ್ತೆ ಲೈಫಲ್ಲಿ. ಯಾವುದೇ ಒಂದು ಅಧ್ಯಾಯ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಯಾರ್ದಾದ್ರೂ ಲೈಫ್ನ ತೊಗೊಳ್ಳಿ, ಫಸ್ಟ್ ಏನೋ ಒಂದು ದೊಡ್ಡ ಡಿಸಾಸ್ಟರ್ ಆಗಿರುತ್ತೆ, ಏನೋ ಒಂದು ಸಫರ್ ಮಾಡಿಬಿಟ್ಟಿರ್ತಾರೆ ಅವರು. ಸೊ ಅದೆಲ್ಲ ಆದಮೇಲೆ ಒಂದು ಹೊಸ ಅಧ್ಯಾಯನ ಅವರ ಒಂದು ಅಧ್ಯಾಯ ಅಥವಾ ಹೊಸ ಚಾಪ್ಟರು ಅವರ ಒಂದು ಲೈಫಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಿಮ್ಮ ಒಂದು ಲೈಫ್ನ ಒಂದು ಒಳ್ಳೆ ಟೈಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ, ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಡಿವೈನು ನಿಮಗೆ ಸೂಚನೆ ಕೊಡುತ್ತೆ. ಯಾವ ರೀತಿ ಇರುತ್ತೆ ಅದು ಕೊಡೋ ಸೂಚನೆ ಅಂತಂದರೆ, ನಿಮ್ಗೆ ಎಲ್ಲದರಲ್ಲೂ ಹರ್ಟ್ ಆಗ್ತಾ ಹೋಗುತ್ತೆ, ತುಂಬ ನೋವಾಗ್ತಾ ಹೋಗುತ್ತೆ. ಏನಪ್ಪ ನಾನೇನೋ ಅಂದ್ಕೊಂಡೆ, ಅದಿನ್ನೇನೋ ಆಗ್ತಾಯಿದೆ, ಅಪ್ ಟು ದ ಮಾರ್ಕ್ ಏನೂ ಬರ್ತಾ ಇಲ್ಲ, ಎಕ್ಸ್ಪೆಕ್ಟೆಡ್ ಏನೂ ಆಗ್ತಾಯಿಲ್ಲ, ಎಲ್ಲದರಲ್ಲೂ ಡಿಸಪಾಯಿಂಟೇ ನನಗಾಗ್ಬಿಟ್ಟಿದೆ, ನಾನೇನು ಅಂದ್ಕೊಳ್ಳೋದೇ ಬೇಡ, ನನಗೇನು ಬೇಡವೇ ಬೇಡ, ಒಂಥರ ಇಂಟರ್ನಲ್ಲಿ ತುಂಬ ಹರ್ಟಾಗಿ ಹೋಗ್ಬಿಡ್ತೀರ ನೀವು ಈ ಒಂದು ಟೈಮ್ ಬಂದಾಗ. ಸೊ ಇದು ಏನು ಅಂತಂದರೆ, ಆ ಒಂದು ಹೊಸ ಅಧ್ಯಾಯ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗೋದಕ್ಕೆ ದೇವರು ಕೊಡುವಂಥ ಒಂದು ಸೂಚನೆ ಅಂತ ನೀವು ಭಾವಿಸ್ಬೇಕಾಗತ್ತೆ. ಸೊ ಇದು ಡಿವೈನ್ ಮೆಸೇಜ್. ಹಾಗಾದರೆ ಚಾಪ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಏಂಜಲ್ಸ್ನೇ ಕೇಳಿದೆ. ಅದಕ್ಕೆ ನಾನಿಲ್ಲಿ 2 ಕಾರ್ಡ್ಗಳನ್ನು ತೆಗೆದಿದ್ದೇನೆ. ಇವು ನಿಮ್ಮ ಒಂದು ಲೈಫಲ್ಲಿ ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದೆ ನಾನು. ಈ ಒಂದು ಟೈಮಿಂಗ್ ಏನು ಅಂತ ಕೇಳಿದೆ. ನೀವು ನೋಡ್ಬೋದು ಇಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ಮೇ ಬಿ ನೀವು ಆಲ್ಮೋಸ್ಟ್ ಈಗ ಈ ಒಂದು ಎನರ್ಜಿಗೆ ಬಂದ್ಬಿಟ್ಟಿದ್ದೀರಾ ಅಂತ ನನಗನ್ಸುತ್ತೆ. ಯಾವುದು ಈ ಒಂದು ಎನರ್ಜಿನಲ್ಲಿ ನೀವು ಈಗ ಆಲ್ರೆಡಿ ಇದ್ದೀರಾ ಅಂತ ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರುವಂಥದ್ದು. ಅಂದರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಈಗ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸ್ಕಿಲ್ಸ್ಗಳಲ್ಲಿ ತುಂಬ ಎಕ್ಸ್ಪರ್ಟ್ ಆಗ್ತಾ ಇದ್ದೀರಾ ಅಂತ ಕಾಣುತ್ತೆ. ಸೊ ಹಾಗಾಗಿ ಇನ್ನು ಕೆಲವು ತಿಂಗಳುಗಳಲ್ಲಿ ನಿಮ್ಮ ಲೈಫಲ್ಲಿ ಆ ಒಂದು ಟೈಮಿಂಗ್ ಬರುತ್ತೆ ಅಂಥೇಳಿ ನಿಮಗೆ ಏಂಜಲ್ಸ್ ಇಲ್ಲಿ ಟೈಮಿಂಗ್ನ ಮೆಸೇಜ್ ಕೊಡ್ತಾ ಇರುವಂಥದ್ದು. ನಾನು ಕೇಳಿದೆ, ಹಾಗಾದರೆ
ಈ ಚಾಪ್ಟರ್ ಸ್ಟಾರ್ಟ್ ಆದಮೇಲೆ ಇದರ ಔಟ್ಕಮ್ ಏನಿರುತ್ತೆ, ಫೈನಲ್ ಇದು ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡಿಸುತ್ತೆ ಅಂತ ಕೇಳಿದೆ. ಸೊ ನಿಮ್ಮ ಟೈಮ್ ಚೇಂಜ್ ಆಗುತ್ತೆ. ನೀವೇನಾದರೂ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಒಂಥರ ಲಕ್ಕು ಕುಲಾಯಿಸೋದು ಅಂತ ಹೇಳ್ತಾರಲ್ಲ. ಸೊ ಇಲ್ಲಿ ನೋಡಿ, ಇದು ವೀಲ್ ಆಫ್ ಫಾರ್ಚೂನ್. ಸೊ ಫಾರ್ಚೂನ್ ಬರುತ್ತೆ ನಿಮಗೆ. ಇದರ ಔಟ್ಕಮ್ಮು ನಿಮ್ಮನ್ನು ಕಂಪ್ಲೀಟಾಗಿ ಈ ಹಾರ್ಡ್ ಸ್ಟ್ರಗಲ್ ಮೂಮೆಂಟಿಂದ ಹೇಗೆ ನೋಡಿ, ಕಾಲಚಕ್ರ ಏನಾಗುತ್ತೆ ಹೇಳಿ, ಕಷ್ಟ ಆದಮೇಲೆ ಸುಖ, ಸುಖ ಆದಮೇಲೆ ಕಷ್ಟ ಅಂತ ಹೇಳ್ತೀವಲ್ವಾ. ಇಲ್ಲಿ ನೀವು ಈಗ ಆಲ್ರೆಡಿ ಕಷ್ಟದ ಫೇಸನ್ನು ನೀವು ಪಾಸ್ ಹಾಕ್ಕೊಂಡು ಬಂದಿದ್ದೀರಾ, ಹಾರ್ಡ್ ವರ್ಕ್ ಮಾಡಿಬಿಟ್ಟಿದ್ರೆ ಇನ್ನೇನಿದ್ರು ನೀವು ಸುಖವನ್ನು ಅನುಭವಿಸುವಂಥ ಟೈಮು ನಿಮಗೆ ಹತ್ತಿರದಲ್ಲಿದೆ ಅಂತ. ಮತ್ತು ಇನ್ನೊಂದು ಮುಖ್ಯವಾಗಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಟೈಮ್ ಇದು, ನಿಮ್ಮ ಕರ್ಮ ಅಂತ ಹೇಳ್ತಾರಲ್ಲ, ನಿಮ್ಮದು ಲೈಕ್ ದೇವರು ಡಿಸಿಷನ್ ಇದು ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಲಕ್ಕು ಚೇಂಜ್ ಆಗುತ್ತೆ, ನಿಮ್ಮ ಹಾರ್ಡ್ ವರ್ಕು ಕಡಿಮೆ ಆಗುತ್ತೆ, ನೀವು ಲೈಫಲ್ಲಿ ಇನ್ನು ಕಷ್ಟ ಎಲ್ಲ ಕಳೆದು ಇನ್ನು ಮುಂದೆ ನೀವು ಖುಷಿಯಾಗಿರೋದನ್ನು ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಔಟ್ಕಮ್ಮು ತುಂಬ ಚೆನ್ನಾಗಿರುತ್ತೆ ಕಮ್ಮಿಂಗ್ ಡೇಸಲ್ಲಿ ಅಂತ ಕಾರ್ಡ್ಸು ಹೇಳ್ತಾ ಇದೆ. ಈ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೆನ್ಪಿಡಿ, ಇದೊಂದು ಜನರಲ್ ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಪರ್ಸ್ನಲ್ ರೀಡಿಂಗ್ ಖಂಡಿತ ಅಲ್ಲ. ಸೊ ಹಾಗಾಗಿ ನಿಮಗೆ ಇದು ರೆಸೊನೇಟ್ ಆದರೆ ತಗೊಳ್ಬೋದು. ಸೊ ಆಗಿಲ್ಲ ಅಂತಂದರೆ ಈ ಹಿಂದೆ ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋಗಳು, ಇನ್ನೂ ಚೆನ್ನಾಗಿರುವಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ, ಖಂಡಿತ ನಿಮ್ಗೆ ಅವು ರೆಸೊನೇಟ್ ಆಗ್ಬೋದು. ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಒಂದು ಕಮೆಂಟನ್ನು ಕೂಡ ಹಾಕ್ಕೊಂಡು ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ನೆನ್ಪಿಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಪ್ರತಿ ಸಲ ಗೈಡೆನ್ಸ್ ಪರ್ಪಸ್ ಆಗಿಯೇ ಒಂದಷ್ಟು ಒಳ್ಳೆ ಟಾಪಿಕ್ಗಳ ಮೇಲೆ ವಿಡಿಯೋನ ಮಾಡ್ತಾಯಿದ್ದೀನಿ. ಇದೆಲ್ಲ ಕೂಡ ಎಲ್ರಿಗೂ ತಲುಪಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಿಮಗೆ ಅದು ಇನ್ ಟೈಮ್ಗೆ ಏನು ಯೂನಿವರ್ಸು ನಿಮಗೆ ಮೆಸೇಜ್ನ ತಲುಪಿಸ್ಬೇಕು ಅಂತ ಅಂದ್ಕೊಂಡಿರುತ್ತೆ, ಅದು ನಿಮಗೆ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಯಾರು ನಮ್ಮ ಪೈಲು 3 ಚೂಸ್ ಮಾಡ್ಕೊಂಡಿದ್ದಾರೆ, ಬನ್ನಿ ಅವರ ಒಂದು ಲೈಫಲ್ಲಿ ಯಾವಾಗ ದೇವರು ಹೊಸ ಒಂದು ಚಾಪ್ಟರನ್ನು ಸ್ಟಾರ್ಟ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ. ಈ 3ನೇ ಗುಂಪವರು ಯಾರು ಸ್ಟಾರ್ಟ್ ಮಾಡಿದ್ದೀರಾ, ಸೊ ನಿಮಗಾಗಿ ಒಂದು ರೀಡಿಂಗು. ಇಲ್ಲಿ ಕೆಲವು ಕಾರ್ಡ್ಗಳನ್ನು ನಾನು ತೆಗೆದಿದ್ದೇನೆ, ಅದನ್ನು ನಾನು ಆಮೇಲೆ ನೋಡ್ತೇನೆ. ಸೊ ಈಗ ಯಾರು ಪೈಲ್ 3 ಈ ಒಂದು ಗುಂಪನ್ನು ಚೂಸ್ ಮಾಡಿದ್ದೀರಾ, ಬನ್ನಿ ನಿಮ್ಮ ಒಂದು ಲೈಫಲ್ಲಿ ಯಾವಾಗ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಅಥವಾ ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ, ಒಂದು ಒಳ್ಳೆ ಸ್ಟಾರ್ಟ್ ನಿಮಗೆ ಯಾವಾಗ ಸಿಗುತ್ತೆ ಅಂತ ನೋಡೋಣ. ಮೊದಲಿಗೆ ನಾನು ನೀವು ಲೈಫ್ನ ಯಾವ ಒಂದು ಫೇಸಲ್ಲಿದ್ದೀರಾ ಅಂತ ಕೇಳಿದೆ. ಸೊ ಕಾರ್ಡ್ಸ್ ಹೇಳ್ತಾ ಇದೆ, ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ದೀರಾ ಲೈಫಲ್ಲಿ. ಸೊ ಸ್ವಲ್ಪ ಕಷ್ಟಪಡ್ತಾ ಇದ್ದೀರಾ, ಸುತ್ತಮುತ್ತಲೂ ಒಂದು ಕೈಂಡ್ ಆಫ್ ನಿಮಗೆ ಪೀಸ್ ಆಫ್ ಮೈಂಡೇ ಇಲ್ಲ, ಒಂದು ರೀತಿ ಅಲರ್ಟಾಗಿದ್ದೀರಾ, ನೀವು ಎಚ್ಚರವಾಗಿರಬೇಕು, ನೀವು ಮೈಯೆಲ್ಲ ಕಣ್ಣಾಗಿರೋದು ಅಂತಾರಲ್ಲ, ಆ ರೀತಿಯಾಗಿ ನೀವು ಇರುವಂಥದ್ದು ಈಗ ನಿಮ್ಮ ಒಂದು ಲೈಫಲ್ಲಿ. ಯಾವುದು ಏನು ಅಷ್ಟೊಂದು ಚೆನ್ನಾಗಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಸ್ಟ್ರಗಲ್ಲು, ಗಲಾಟೆ, ಜಗಳ, ಕಿರಿಕಿರಿ ಈ ಥರದನ್ನು ನೀವು ಲೈಫಲ್ಲಿ ಫೇಸ್ ಮಾಡ್ತಾ ಇದ್ದೀರಾ. ಪೀಸ್ ಆಫ್ ಮೈಂಡೇ ಇಲ್ಲ ಮೇಡಮ್ ಅನ್ನೋ ರೀತಿಯಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ನಿಮ್ಮ ಲೈಫಲ್ಲಿ ಯಾಕೆ ಇನ್ನೂ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿಲ್ಲ, ಅಥವಾ ನ್ಯೂ ಚಾಪ್ಟರ್ ಯಾಕೆ ಸ್ಟಾರ್ಟ್ ಆಗಿಲ್ಲ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ ನೀವು ಅಂತ ಕೇಳಿದೆ. ಈ ಡಿಲೇಗೆ ಕಾರಣ ಏನು ಅಂತ ಕೇಳಿದೆ ನಾನು ಕಾರ್ಡ್ಸ್ನ. ಫಸ್ಟ್ ಥಿಂಗು, ನಿಮ್ಮ ಪ್ರಾಬ್ಲಮ್ ಏನು ಅಂತಂದರೆ, ನೀವು ನಿಮ್ಮ ಬೇಕು ಬೇಡಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಸೊಸೈಟಿ ಕಟ್ಟುಪಾಡುಗಳು, ಅವ್ರೇನು ಅಂದ್ಕೊಳ್ತಾರೋ ಇವ್ರೇನು ಅಂದ್ಕೊಳ್ತಾರೋ, ನಾನು ಈ ಬೌಂಡ್ರೀಸ್ ಒಳಗೆ ಇರಬೇಕು, ಇದನ್ನು ಕ್ರಾಸ್ ಮಾಡಿ ನಾನೇನಾದರೂ ಮಾಡೋಕ್ಕೆ ಹೋದರೆ ನನಗೆ ಕೆಟ್ಟ ಹೆಸರು ಬಂದುಬಿಡತ್ತೆ, ಅಥವಾ ನನ್ನಿಂದ ಬೇರೆ ಯಾರಿಗಾರು ತೊಂದರೆ ಆಗಿಬಿಡತ್ತೆ, ಅಥವಾ ಬೇರೆಯವ್ರಿಂದ ನನಗೆ ತೊಂದರೆ ಆಗಿಬಿಡತ್ತೆ, ನಾನು ಈ ಒಂದು ನೀತಿ ನಿಯಮಗಳನ್ನ ಬಿಟ್ಟು ಅಥವಾ ಈ ಒಂದು ಬೌಂಡ್ರಿನ ಬಿಟ್ಟು ನಾನು ಆಚೆ ಥಿಂಕ್ ಮಾಡಬಾರ್ದು, ಆಚೆ ಹೋಗಬಾರ್ದು, ಈ ರೀತಿಯಾಗಿ
ನಿಮ್ಮನ್ನು ನೀವು ಕಟ್ಟಾಕೊಂಡ್ಬಿಟ್ಟಿದ್ದೀರಾ, ಅದು ನಿಮ್ಮ ದೊಡ್ಡ ಪ್ರಾಬ್ಲಮ್ಮು. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ನಿಮ್ಮ ಲೈಫಲ್ಲಿ ಆ್ಯಕ್ಚುಲಾಗಿ ಏನು ಒಳ್ಳೆಯದು ಸ್ಟಾರ್ಟ್ ಆಗಬೇಕಾಗಿದೆ ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಸೊ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ನು. ಸೊ ಹಾಗಾದರೆ ಈ ಒಂದು ಚಾಪ್ಟರ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗಬೇಕು ಅಂತಂದರೆ ನೀವು ಯಾವ ರೀತಿ ತಯಾರಿ ನಡೆಸ್ಕೊಳ್ಬೇಕು, ನೀವು ಈ ಮೆಂಟಲಿ ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ನಾನು ಕಾರ್ಡ್ಸ್ನ ಕೇಳಿದೆ. ಫಸ್ಟು ನೀವು ಈ ಒಂದು ಎನರ್ಜಿಗೆ ಬರಬೇಕು. ಏನು, ಜನಗಳನ್ನ ಕನೆಕ್ಟ್ ಮಾಡಬೇಕು, ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ನೀವು ಆ ಬೌಂಡ್ರೀಸಿಂದ ಆಚೆ ಬನ್ನಿ. ನೀವು ಫ್ರೀ ಮೈಂಡೆಡ್ ಆಗಿರಿ. ನೀವು ಯಾಕೆ ಅಷ್ಟೊಂದು ತುಂಬ ಒಳಗೆ ಯೋಚನೆ ಮಾಡ್ಕೊಂಡು ಕೊರಕೊಂಡು ಹಾಗೆ ಇರಬೇಕು, ನಾನು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು, ಯಾಕೆ ಇದು ಮಾಡ್ತೀರಾ? ಖುಷಿಯಾಗಿರಿ ಲೈಫಲ್ಲಿ. ಒಂದು ಫ್ರೀ ಮೈಂಡೆಡ್ ಎನರ್ಜಿಗೆ ಬನ್ನಿ ನೀವು. ಸೊ ನೀವು ಈ ಒಂದು ಎನರ್ಜಿಗೆ ಬರೋ ತನಕ ಕೂಡ ನಿಮ್ಮ ಒಂದು ಲೈಫಲ್ಲಿ ಆ ಒಂದು ಹೊಸ ಅಧ್ಯಾಯ ಅಥವಾ ನ್ಯೂ ಚಾಪ್ಟರ್ ಅನ್ನೋವಂಥದ್ದು ಸ್ಟಾರ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ, ಈಗ ದೇವ್ರೇನಾದರೂ ಕೊಡ್ತಾ ಇದ್ದಾನೆ ನಮಗೆ ಅಂತಂದರೆ ನಾವು ಕೈ ಚಾಚಿ ನಿಂತ್ಕೋಬೇಕಲ್ವ. ನಾವು ಕೈ ಚಾಚಿದ್ರೆ ತಾನೇ ದೇವ್ರು ಕೊಡ್ತಾನೆ. ದೇವ್ರು ವರ ಕೊಡ್ತೀನಿ ಅಂತಂದು ನಾವು ಕೈ ಕಟ್ಕೊಂಡಿದ್ರೆ ಹೇಗೆ ನಾವು ಅದನ್ನು ಸ್ವೀಕರಿಸೋಕ್ಕಾಗತ್ತೆ, ಅಥವಾ ರಿಸೀವ್ ಹೇಗೆ ಮಾಡ್ಕೊಳ್ಳೋದು? ಸೊ ಫಸ್ಟು ನೀವು ಆ ಫ್ರೀ ಮೈಂಡೆಡ್ಗೆ ಬನ್ನಿ, ಓಪನ್ ಮೈಂಡೆಡ್ ಆಗಿ ನೀವು. ಸೊ ಸೊಸೈಟಿ ಚೌಕಟ್ಟನ್ನ ಬಿಟ್ಬಿಟ್ಟು ನೀವು ನಿಮ್ಮ ಫ್ಯಾಮಿಲಿ, ನಿಮ್ಮ ಸರೌಂಡಿಂಗ್ಸ್ ಏನಿದೆ ಫ್ರೀಯಾಗಿ ನೋಡಿ. ಯಾರೋ ಏನೋ ಅಂದ್ಕೊಳ್ತಾರಂತ ಯಾಕೆ ಯೋಚನೆ ಮಾಡೋಕ್ಕೆ ಹೋಗ್ತೀರಾ? ಅಥವಾ ನೋಡಿ, ಈ ಚೌಕಟ್ಟುಗಳು, ಸಂಪ್ರದಾಯಗಳು ಇವೆಲ್ಲ ನಾವು ಬದುಕಲಿಕ್ಕೆ ಹೊರತು ಅವುಗಳಿದ್ದಾವೆ ಅಂತ ನಾವು ಅದರೊಳಗಡೆ ಸುತ್ತಕೊಂಡು ಜೇಡ್ರ ಬಲೆ ಥರ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ನೀವು ಆ ಒಂದು ಎನರ್ಜಿಯಿಂದ ಆಚೆ ಬಂದು ಫ್ರೀ ಮೈಂಡೆಡ್ ಆಗಬೇಕು ಮಾನಸಿಕವಾಗಿ. ಆಗ ನಿಮ್ಮ ಲೈಫಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಇದು ಸ್ಟಾರ್ಟ್ ಆಗಬೇಕಾದ್ರೆ ನಿಮಗೆ ಡಿವೈನ್ ಏನು ಸೈನ್ ಕೊಡುತ್ತೆ ಅಂತ ಕೇಳಿದೆ. ಓಕೆ, ಹೇಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಲೈಫಲ್ಲಿ ಈಗ ಡಿವೈನ್ ಎನರ್ಜಿಗೂ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ, ಏನು ಸೂಚನೆ ಕೊಡುತ್ತೆ ಯೂನಿವರ್ಸ್ ಅಂತ ಕೇಳಿದೆ ನಾನು. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗೋಗ್ಬಿಡುತ್ತೆ. ಇದು ಈ ಅಧ್ಯಾಯ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮ್ಮ ಇಂಟ್ಯೂಷನ್ ಅಂತ ನಾವೇನು ಹೇಳ್ತೀವಿ ತುಂಬ ಸ್ಟ್ರಾಂಗ್ ಆಗುತ್ತೆ, ಸೆನ್ಸ್ ಆಗೋದಕ್ಕೆ ಶುರುವಾಗುತ್ತೆ ನಿಮಗೆ. ಮತ್ತು ನಿಮ್ಗೆ ಒಂದಷ್ಟು ಸೀಕ್ರೆಟ್ಸು ಕೂಡ ರಿವೀಲ್ ಆಗುತ್ತೆ. ಇದೆಲ್ಲ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಹೊಸ ವಿಷಯಗಳೆಲ್ಲ ನಿಮಗೆ ರಿವೀಲ್ ಆಗೋದಕ್ಕೆ ಶುರುವಾಗುತ್ತೆ. ಈ ಸೀಕ್ರೆಟ್ಸ್ಗಳನ್ನ ಯಾರೋ ಹೇಳ್ತಾರೆ ಬಂದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮಗೆ ನಿಮ್ಮೊಳಗೆ ಇದು ಅವೇಕನ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡಿದ್ರು, ಅಲ್ಲಿ ಏನೇನು ನಡೆದಿರ್ಬೋದು, ಯಾವುದು ನಿಜ ಇತ್ತು, ಯಾವುದು ಸುಳ್ಳಿತ್ತು. ನೀವು ಈ ಎನರ್ಜಿನಲ್ಲಿ ಇದ್ರಲ್ಲ, ಈ ಎನರ್ಜಿನಲ್ಲಿ ಅವ್ರು ಏನು ಅಂದ್ಕೊಳ್ತಾರೋ ಇವ್ರು ಏನು ಅಂದ್ಕೊಳ್ತಾರೋ ಅಂತೇಳ್ಬಿಟ್ಟು ನಿಮ್ಮನ್ನು ಸುತ್ತಲೂ ನೀವೊಂದು ಬೌಂಡ್ರೀಸ್ ಹಾಕ್ಕೊಂಡು ಆಚೆನೇ ಬರ್ದಂಗೆ ಇದ್ರಲ್ಲ ನೀವು. ಸೊ ಇದು ಇದ್ದಿದ್ದು ನಿಮಗೆ ತಪ್ಪು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದರಿಂದ ಏನೇನೆಲ್ಲ ಸತ್ಯಾಸತ್ಯತೆಗಳಿದ್ವು ಅಂತ ವೈಯಕ್ತಿಕವಾಗಿ ನಿಮಗೆ ಮನವರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಯಾವಾಗ ಈ ಒಂದು ಡಿವೈನ್ ಟೈಮಿಂಗು ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಒಂದು ಹೊಸ ಚಾಪ್ಟರ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಈ ಒಂದು ಎನರ್ಜಿ ಸ್ಟಾರ್ಟ್ ಆಗಿ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ, ಒಂದಷ್ಟು ಹೊಸ ವಿಷಯಗಳು ಗೊತ್ತಾಗುತ್ತೆ. ಇನ್ನೂ ಕೆಲವು ಸಿಚುವೇಷನ್ಗಳಲ್ಲಿ ಒಂದು ಹೆಣ್ಣಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸೀಕ್ರೆಟ್ಸು ಕೂಡ ನಿಮಗೆ ರಿವೀಲ್ ಆಗ್ಬೋದು. ಸೊ ಇದೆಲ್ಲ ಏನು ಅಂತಂದರೆ, ಒಳ್ಳೆ ಟೈಮು ಶುರುವಾಗೋದಕ್ಕಿಂತ ಮುಂಚೆ, ಹೊಸ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೇವರು ನಿಮಗೆ ಕೊಡುವಂಥ ಒಂದು ಸೂಚನೆ ಇದಾಗಿರುತ್ತೆ. ಹಾಗಾದರೆ ಈ ಟೈಮು ಯಾವಾಗ ಬರುತ್ತೆ ಅಂತ ನಾನು ಡೈರೆಕ್ಟಾಗಿ ಏಂಜಲ್ಸ್ನ ಕೇಳಿದೆ. ಯಾಕೋ ಇವತ್ತು ನನಗೆ ಏಂಜಲ್ಸಿಂದ ಇದಕ್ಕೆ ಮೆಸೇಜ್ನ ತೆಗಿಬೇಕು ಅಂತ ಅನ್ನಿಸ್ತು. ಸೊ ಕೇಳಿದೆ ಯಾವಾಗ ಬರುತ್ತೆ ಈ ಒಂದು ವ್ಯಕ್ತಿಗೆ ಆ ಒಂದು ಟೈಮು ಅಂತ. ನಾಟ್ ದ ರೈಟ್ ಟೈಮು ಅಂತಂದರೆ ಈಗಲ್ಲ ಇದು ಅಂತ. ಇನ್ನು ನೀವು ಈ ಎನರ್ಜಿಗೆ ಬಂದಂಗೆ ಕಾಣ್ತಾ ಇಲ್ಲ. ಮೋಸ್ಟ್ಲಿ ನಿಮ್ಮ ಇಂಟ್ಯೂಷನ್ ಈಗ ಅವೇಕನ್ ಆಗಿದೆ ಅಂತ ಕಾಣುತ್ತೆ. ಸೊ ಹಾಗಾಗಿ ನಾಟ್ ದ ರೈಟ್ ಟೈಮು. ಸೊ ಈಗಲ್ಲ ಅದು, ಈಗ ಅದು ಸ್ಟಾರ್ಟ್ ಆಗೋದಕ್ಕೆ ಅದು ರೈಟ್ ಟೈಮ್ ಇಲ್ಲ ಅಂತ ಏಂಜಲ್ಸ್ ಅಥವಾ ದೇವತೆಗಳು ಹೇಳ್ತಾ ಇರುವಂಥದ್ದು. ಸೊ ಯಾವಾಗ ಅದು ರೈಟ್ ಟೈಮ್ ಇರುತ್ತೋ ಆವಾಗ, ಅಂದರೆ ನಿಮಗೆ ಈ ಒಂದು ಇಂಟ್ಯೂಷನಲ್ಲಿ ಸ್ಟಾರ್ಟ್ ಆಗಿ ನಿಮಗೆ ರೈಟು ರಾಂಗ್ ಎಲ್ಲ ಗೊತ್ತಾಗತ್ತಲ್ಲ, ಮೋಸ್ಟ್ಲಿ ಈ ಎನರ್ಜಿನಲ್ಲಿ ಈಗಿದ್ದೀರಾ ಅಂತ ಕಾಣುತ್ತೆ. ಸೊ ಇದಾಗಿದೆ, ಇದು ಕಂಪ್ಲೀಟ್ ಆಗಾದ್ಮೇಲೆ ನಿಮ್ಮ ಇಂಟ್ಯೂಷನ್ ಫುಲ್ ಸ್ಟ್ರಾಂಗ್ ಆದಮೇಲೆ ಇದು ಖಂಡಿತ ಈ ಒಂದು ಟೈಮ್ ಅಥವಾ ಈ ಒಂದು ಚಾಪ್ಟರು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ
ಈ ಒಂದು ಚಾಪ್ಟರ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಲೈಫು ಹೇಗೆ ಚೇಂಜ್ ಆಗುತ್ತೆ, ಏನು ಬದಲಾವಣೆಗಳು ಬರ್ತಾವೆ ನಿಮ್ಮ ಲೈಫಲ್ಲಿ ಅಂತ ಕೇಳಿದೆ ನಾನು. ಈಗ ನೀವು ಏನಿದ್ದೀರಾ ನಿಮ್ಮ ಕಂಪ್ಲೀಟ್ ಡಿಫ್ರೆಂಟ್ ವರ್ಷನ್ನ ನೀವು ಈ ಚಾಪ್ಟರ್ ಆದಮೇಲೆ ನೋಡ್ತೀರಾ. ನಿಮ್ಮ ಕಂಪ್ಲೀಟ್ ಲೈಫು ತುಂಬ ಬದಲಾಗೋಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಈಗ ಒಂದು ಮನೆ ಬೀಳ್ಸಾದ್ಮೇಲೆ ನಾವು ಅದನ್ನು ಕಟ್ಟಿದ್ರೆ ಅದು ಮುಂಚೆ ಥರ ಒಂದು ಸುಳಿವು ಇರೋದಿಲ್ಲ ಅಲ್ವಾ. ಸೊ ಆ ರೀತಿಯಾಗಿ ನಿಮ್ಮ ಲೈಫು ಕಂಪ್ಲೀಟಾಗಿ ಇದು ಚೇಂಜ್ ಮಾಡಾಕ್ಬಿಡುತ್ತೆ. ಅಂದರೆ ಏನು, ನಿಮ್ಮ ಸಫರಿಂಗ್ಸು ಇಲ್ಲೇನೆಲ್ಲ ನೀವು ಅನುಭವಿಸಿದ್ದೀರಾ ನೋಡಿ, ಇದೆಲ್ಲ ಈ ಎಲ್ಲ ಎನರ್ಜಿಗಳು ಕೂಡ ಹೋಗಿ ನೀವು ನಿಮ್ಮ ಲೈಫಲ್ಲಿ ನೀವು ಯಾವ ರೀತಿ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡ್ರೋ ಆ ರೀತಿಯಾದಂತಹ ಖುಷಿಗಳು ನಿಮ್ಮ ಲೈಫಲ್ಲಿ ಈ ಒಂದು ಚಾಪ್ಟರ್ ಸ್ಟಾರ್ಟ್ ಆಗಾದಮೇಲೆ ಬರುತ್ತೆ ಅಂತ ಯೂನಿವರ್ಸ್ ಮತ್ತು ದೇವರು ಈ ಸಂದರ್ಭದಲ್ಲಿ ನಿಮಗೆ ಈ ಒಂದು ಮೆಸೇಜನ್ನು ಡೆಲಿವರಿ ಮಾಡ್ತಾ ಇದ್ದಾನೆ ಅಂತ ನೀವು ಭಾವಿಸ್ಬೋದು. ಸೊ ನೆನ್ಪಿಡಿ, ಇದೊಂದು ಜನರಲ್ ಪಿಕಾ ಕಾರ್ಡ್ ರೀಡಿಂಗ್ ಆಗಿದೆ. ಇದು ಖಂಡಿತ ಪರ್ಸ್ನಲ್ ರೀಡಿಂಗ್ ಅಲ್ಲ. ಸೊ ಹಾಗಾಗಿ ನಿಮ್ಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಬೇಕಾಗತ್ತೆ. ಸೊ ಈ ನನ್ನ ಒಂದು ವಿಡಿಯೋ ನಿಮಗೆ ರೆಸೊನೇಟ್ ಆಗಿದ್ದರೆ, ಇಷ್ಟ ಆಗಿದರೆ ನನ್ನ ಒಂದು ಚಾನಲನ್ನು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಎನರ್ಜಿಯನ್ನು ತಗೊಳ್ಳೋದಕ್ಕೆ ನೀವು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಒಂದು ಮೆಸೇಜನ್ನು ಅಥವಾ ಒಂದು ಕಮೆಂಟನ್ನು ಹಾಕೋದ್ರ ಮೂಲಕ ಕ್ಲೇಮ್ ಮಾಡ್ಕೊಳ್ಳಿ. ನೆನ್ಪಿಡಿ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗಬೇಕು ಅಂತ ಇರುತ್ತೆ. ಮೇ ಬಿ ಅದು ನನ್ನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಮೆಸೇಜಸಲ್ಲೂ ಇರಬಹುದು. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಖಂಡಿತ ಅದು ನಿಮಗೆ ತಲುಪೋದಕ್ಕೆ ಒಂದು ಮಾರ್ಗ ಫ್ರೀ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.